ನಮ್ಮದು ಶೂಟ್ ಇತ್ತು ಸರ್. ನಾವು ಮುಗಿಸ್ಕೊಂಡು ಮೇಡಮನ್ನು ಮೀಟ್ ಮಾಡ್ಕೊಂಡು ಹಂಗೆ ನಾವು ಜೊತೇಲಿ ಹೋಗ್ತಾ ಇರಬೇಕಾದ್ರೇ ಫಾಲೋ ಮಾಡ್ಕೊಂಡು ಬಂದರು. ಫಾಲೋ ಮಾಡ್ಕೊಂಡು ನಮ್ಗೆ ಯಾಕೆ ಅವ್ನ ಸುದ್ದಿ ನಮಗೆ ಬೇಕಾಗಿಲ್ಲ ಸರ್. ಫಸ್ಟ್ ಆಫ್ ಆಲ್ ನಮಗೆ ಅವ್ನು ಯಾರು ಅಂತಲೇ ನಮಗೆ ಗೊತ್ತಿಲ್ಲ. ವಿಟು ಸೂರ್ಯ ಯಾರು ಅಂತಲೇ ನಮಗೆ ಗೊತ್ತಿಲ್ಲ. ಅವ್ನಿಗೂ ನಮಗೆ ಸಂಬಂಧನೇ ಇಲ್ಲ. ಅವ್ನು ಯಾರು, ಅವ್ನು ಏನಾದರೂ ಮಾಡ್ಕೊಳ್ಳಿ, ಅದು ಅವ್ನ ಲೈಫ್, ಅವ್ನ ಇಷ್ಟ. ಅವ್ನಿಗೂ ನಮಗೆ ಸಂಬಂಧ ಇಲ್ಲ. ಅವನು ಬಂದು ಫಾಲೋ ಮಾಡ್ಕೊಂಡು ಬಂದು ಫಸ್ಟು ಒಂದು ಕಲ್ಲು ಹೊಡ್ದ, ನಮ್ಮನ್ನು ಫಾಲೋ ಮಾಡ್ಕೊಂಡು. ನಾವೇನು ಮಾಡಿದ್ವಿ, ಇದು ಫೋನ್ ಆನ್ ಮಾಡ್ಕೊಂಡಿದ್ದಾನೆ ಅಂತ ನಾವು ತಲೆ ಬಗ್ಗಿಸ್ಕೊಂಡ್ಬಿಟ್ವಿ. ನಾನು ಒಂದು ಚಿಕ್ಕ ಮಗುನ ಕರ್ಕೊಂಡು ಹೋಗಿದ್ದೆ. ನಾನು ಎಲ್ಲೋದ್ರೂ ನನ್ನ ಚಿಕ್ಕ ಮಗು ನಂಗೆ ಕರ್ಕೊಂಡು ಹೋಗ್ತೀನಿ, ಯಾಕಂದರೆ ಮನೇಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ ಅಂತಂದ್ಬಿಟ್ಟು ನಾನು ಚಿಕ್ಕ ಮಗು ನಂಗೆ ಕರ್ಕೊಂಡು ಹೋಗ್ತೀನಿ. ಹಂಗಾಗಿ ಮಗುನ ಹಿಂದೆಗಡೆ ಕುಂಡ್ರಿಸ್ಕೊಂಡಿದ್ದೆ. ಮಲಗಿದ ಮಗು ಆ ಸೌಂಡ್ ಏನೋ ಅಂತಂದ್ಬಿಟ್ಟು ಎದ್ದು ಬಿಡ್ತು. ಜಸ್ಟ್ ಮಿಸ್ಸು ಸರ್. ಅವ್ನು ಹಾಕಿರೋ ಕಲ್ಲು ನನ್ನ ಮಗು ತಲೆಗೆ ಹೊಡಿಯೋದಕ್ಕೆ ಜಸ್ಟ್ ಮಿಸ್ಸು. ಅವ್ನು ಹಿಂದೆಗಡೆಯಿಂದ ಕಲ್ಲು ಹೊಡೆದ್ಬಿಟ್ಟು ಕಲ್ಲು ಹೊಡೆದಿದ್ದಾದಮೇಲೆ ಏನಪ್ಪ ಹಿಂಗೆ ಸೌಂಡ್ ಬರ್ತಾಯಿದೆ ಅಂತ ತಿರುಗಿ ನೋಡೋ ಅಷ್ಟೊತ್ತಿಗೆ ಅವನ್ನೆಲ್ಲ ವೀಡಿಯೋಗಳು ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಬರ್ತಾಯಿದ್ದ. ಆಮೇಲೆ ನಮ್ಮ ಮನೆಯವ್ರಿಗೆ ಯಾವಾಗ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ನಾನು ಇಳ್ದೋದೆ. ನನ್ನ ಗಂಡನ ನೀನು ಯಾಕೆ ಹೊಡಿತಾ ಇದೆಯಾ, ನಿನಗೂ ನಮಗೇನು ಸಂಬಂಧ ಇಲ್ಲ ಅಂದಮೇಲೆ ನನ್ನ ಗಂಡನ ಕಲ್ಲು ತಲೆಗೆ ಹೊಡಿತಾ ಇದ್ದೀನಿ, ನನ್ನ ಗಂಡನ ಹೊಡಿಯೋ ಅವಶ್ಯಕತೆ ನಿನಗಿಲ್ಲ, ನೀನು ಯಾರು ಅಷ್ಟಕ್ಕೂ ಅಂತ ನಾನು ಹೋದೆ. ಆಮೇಲೆ ಹಂಗಂಗೆ ಪಬ್ಲಿಕ್ ಎಲ್ಲ ಸೇರಿಕೊಂಡ್ರು ಸರ್. ಸ್ವಲ್ಪ ಮುಂದಕ್ಕೆ ಹೋದ್ವಿ, ಹಂಗೆ ಪಬ್ಲಿಕ್ ಎಲ್ಲ ಸೇರಿಕೊಂಡು ಅವರೆಲ್ಲನೂ ಎಲ್ಲ ಆಲ್ಮೋಸ್ಟ್ ತುಂಬ ಸಪೋರ್ಟ್ ಮಾಡಿದ್ರು ಸರ್. ನಮಗೆ ಪಬ್ಲಿಕ್ಕು ತುಂಬ ಸಪೋರ್ಟ್ ಮಾಡಿದ್ರು. ಅವನಿಗೆ ಸರ್ ನಮ್ಮ ಮೇಲೆ ದ್ವೇಷ ಏನಿದೆಯೋ ಗೊತ್ತಿಲ್ಲ. ನನ್ನ ಗಂಡನ ನೋಡಿದ್ರೆ ನೋಡಿ, ಯಾರೇ ಆಗಲಿ ನಾನು ಸುಮ್ಮನೆ ಬಿಡಲ್ಲ. ನನ್ನ ಗಂಡನ ಮೇಲೆ ನನ್ನ ಗಂಡನ ಒಂದು ಮೈ ಮೇಲೆ ಒಂದು ಏಟು ಬೀಳಬಾರ್ದು. ಅದು ಯಾರೇ ಆದರೂ ಸರಿ ಸರ್, ಕಾನೂನು ರೀತಿಯಲ್ಲಿ ಏನಾಗಬೇಕೋ ಅದಾಗಲಿ. ಅವನಿಗೆ ಬರ್ತಾ ಇದೆ. ನನ್ನ ಮಗನೂ ಇದ್ದ, ನಮ್ಮ ಮೇಡಮ್ ಇದ್ರು, ನನ್ನ ಹೆಂಡತಿ ಎಲ್ಲ ಇದ್ದರು. ನೋಡಿ ಈ ಥರ ಕಲ್ಲು ಹಾಕಿ ನಮ್ಮನ್ನು ಹೊಡೆದು ನನಗೂ ತಲೆಯೆಲ್ಲ ಏಟಾಗಿದೆ, ಇಲ್ಲಿ ಕೈ ಏಟಾಗಿದೆ, ನನ್ನ ಹೆಂಡತಿಗೂ ಏಟಾಗಿದೆ, ಮೇಡಮ್ಗೂ ಏಟಾಗಿದೆ, ನನ್ನ ಮಗನಿಗೂ ಆ್ಯಕ್ಚುಲಿ ಸ್ವಲ್ಪ ಇದಾಗಿದೆ. ನನ್ನ ಮಗನ ಮನೆಗೆ ಕಳಿಸ್ದೆ. ನಂದೇ ಕ್ಯಾಬ್ ಕರೆಸ್ಬಿಟ್ಟು ನಾನು ಮನೆಗೆ ಕಳಿಸಿದ್ದೀನಿ. ಆ ಥರ ಎಲ್ಲ ಮಾಡಬಾರ್ದು ಸರ್. ನಾವು ಫ್ಯಾಮ್ಲಿ ಮ್ಯಾನ್ ಇರೋದು, ಈ ಥರ ಮಾಡಬಾರ್ದು. ಅವನು ವಿಟು ಶೂರ ಮಾಡಲೇಬಾರ್ದು. ಅವನು ಏನಕ್ಕೆ ಮಾಡ್ಬೇಕು ನಮ್ಮ ಮೇಲೆ? ನಾವು ಏನಾರ ಮಾಡಿರೋ ಅವನಿಗೆ ಏನೂ ಇಲ್ಲ. ನಮ್ಮನ್ನು ಫಾಲೋ ಮಾಡ್ಕೊಂಬಂದು ಯಾಕೆ ಮಾಡ್ದ ಹೇಳಿ? ಯಾರಪ್ಪನಾಗರ ಕರೆಕ್ಟಾಗಿ ಆ ಫ್ಲೇವರಿಂದ ಸ್ವಲ್ಪ ಮುಂದೆ CCTV ಎಲ್ಲ ಇದೆ. ಫಸ್ಟು CCTV ಎಲ್ಲ ತೊಗೊಂಡು ಮಾಡಿರಿ. ತೊಗೊಂಡು ಆಮೇಲೆ ಕಾನೂನು ಪ್ರಕಾರ ಏನಿದೆಯೋ ಅವ್ನು ಶಿಕ್ಷೆ ಆಗಲಿ ಸರ್. ಅವ್ನು ಶಿಕ್ಷೆ ಆಗಲೇಬೇಕು. ನಾನು ಸತ್ತೋಗ್ಬಿಟ್ಟಿದ್ದೀನಿ. ನನ್ನ ಹೆಂಡತಿ ಮಕ್ಕಳಿಗೆ ಯಾರು ಹೊಣೆ? ನಾನು ಹಿಡ್ಕೊಂಡು ಹೊಡೆದಿದ್ದಾನೆ, ಎಳ್ದಿದ್ದಾನೆ, ಎಲ್ಲ ಫುಲ್ ಕ್ಯಾಮ್ರಾನೇ ಇದೆಯಲ್ಲಿ. ಕ್ಯಾಮ್ರಾದಲ್ಲಿ ಚೆಕ್ ಮಾಡಿ ಸರ್, ಬೇಡಂದಲ್ಲಿ ಚೆಕ್ ಮಾಡಿಬಿಟ್ಟು ಅವ್ನು ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಅದೇ ಆಗಬೇಕು. ನನ್ನ ಹೆಂಡತಿ, ನನ್ನ ಮಕ್ಕಳೆಲ್ಲ ಇದ್ದಾರೆ. ನಾನು ಏನು ಮಾಡಲಿ ಹೇಳಿ? ನಾನು ಸತ್ತೋಗಿದ್ರೆ ಯಾರು ಕಾರಣ? ನನ್ನ ಹೆಂಡತಿ ಮಕ್ಕಳನ್ನ ಯಾರು ಸಾಕ್ತಾಯಿರೋ? ನನಗದೇ ಬಂದಿರೋದು. ನನ್ನ ಮಗ ಚಿಕ್ಕ ಮಗು ಇದ್ದ, 5 ವರ್ಷದ ಮಗು, ಹಿಂದೆಗಡೆನೇ ಹೊಡೆದಿದ್ದಾನೆ. ಅದು ನನ್ನ ತಲೆಗೆ ಹೊಡೆದಿದ್ದಾನೆ. ಕೈ ಎತ್ತಕ್ಕಾಯ್ತಲ್ಲ ಸರ್ ಇವಾಗೂ. ನನ್ನ ಕೈ ಕೂಡ ಎತ್ತಕ್ಕಾಯ್ತಲ್ಲ ಇವಾಗೂ. ಹಾಸ್ಪಿಟ್ಲಿಗೆ ಹೋಗಬೇಕು. ಈ ಮಾಹಿತಿ ಕೊಟ್ಬಿಟ್ಟು ಹೋಗೋಣ ಅಂತ ನಾನು ಇದ್ದೀನಿ ಅಷ್ಟೇ ಸರ್.